ವಂಚಕನೊಬ್ಬ ಕಾರವಾರ ಅಂಕೋಲಾ ರಸ್ತೆಯ ಪಕ್ಕದಲ್ಲಿ ಉದ್ಯಮಿಯೊಬ್ಬರಿಗೆ ಜಾಗ ತೋರಿಸಿ ಸುಮಾರು 25 ಲಕ್ಷ ರು ಪಂಗನಾಮ ಹಾಕಿರುವುದು ಬೆಳಕಿಗೆ ಬಂದಿದೆ. ಕಾರವಾರ ಮೂಲದ ಸಾಯಿನಾಥ್ ಎಂಬಾತ ಹಾವೇರಿಯ ಶಿಗ್ಗಾಂವಿ ಮೂಲದ ಇಶ್ರಾದ್ ಖಾನ್ಗೆ ಇಲ್ಲಸಲ್ಲದ ಆಮಿಷ ತೋರಿಸಿ 25 ಲಕ್ಷ ರು ಹಣವನ್ನು ಚೀಲದಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾನೆ. ಸಾಯಿನಾಥ್ ಮೂಲತಃ ಕಾರವಾರ ನಗರದ ನಿವಾಸಿ, ಅಲ್ಲಿಯೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದ. ಈಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜನರಿಗೆ ಪಂಗನಾಮ ಹಾಕುವ ಕೆಲಸ ಮಾಡುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಇಶ್ರಾದ್ ಖಾನ್ ರಸ್ತೆ ಬಳಿ ಹೋಟೆಲ್ ನಿರ್ಮಿಸಲು ಕಮರ್ಷಿಯಲ್ ಪ್ರಾಪರ್ಟಿ ಹುಡುಕಿದ್ರು. ಹೀಗೆ ಪರಿಚಯವಾದವನೇ ಸಾಯಿನಾಥ್ ಕಾರವಾರ ಅಂಕೋಲಾ ರಸ್ತೆ ಪಕ್ಕ ಯಾರದೋ ಜಾಗ ತೋರಿಸಿದ್ದಾನೆ. ಕಮರ್ಷಿಯಲ್ ಪ್ರಾಪರ್ಟಿ ಕೊಡಿಸುವುದಾಗಿ ಬಣ್ಣದ ಮಾತು ಹೇಳಿ ಸಾಯಿನಾಥ್ ನಂಬಿಸಿದ್ದಾನೆ. ಬಳಿಕ ನಿಮ್ಮ ಅಕೌಂಟ್ ಮೂಲಕ ಬೇಡ, ನನ್ನ ಅಕೌಂಟ್ಗೆ ಹಾಕಿಸಿ ಆರ್ಟಿಸಿ ಮಾಡುತ್ತೇನೆ ಎಂದು 25 ಲಕ್ಷ ರು ತೆಗೆದುಕೊಂಡು ಹೋಗಿದ್ದಾನೆ. ಸಾಯಿನಾಥ್ಗೆ ಹಣ ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದು, ಇದೀಗ ಹಣನೂ ಇಲ್ಲ ಜಾಗನೂ ಇಲ್ಲದೆ ಇಶ್ರಾದ್ ಖಾನ್ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಯಿನಾಥ್ಗೆ ಕೇಳಿದ್ರೆ ಹಣ ಕೊಡಲ್ಲ, ಯಾವಾಗ ಕೊಟ್ಟಿದೀಯಾ, ಪೊಲೀಸ್ ಕಂಪ್ಲೇಂಟ್ ಮಾಡೋದಾದ್ರೆ ಮಾಡು ಎಂದು ಆವಾಜ್ ಹಾಕ್ತಾನಂತೆ. ಇಶ್ರಾದ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ವಂಚಕನೊಬ್ಬ ಕಾರವಾರ ಅಂಕೋಲಾ ರಸ್ತೆಯ ಪಕ್ಕದಲ್ಲಿ ಉದ್ಯಮಿಯೊಬ್ಬರಿಗೆ ಜಾಗ ತೋರಿಸಿ ಸುಮಾರು 25 ಲಕ್ಷ ರು ಪಂಗನಾಮ ಹಾಕಿರುವುದು ಬೆಳಕಿಗೆ ಬಂದಿದೆ. ಕಾರವಾರ ಮೂಲದ ಸಾಯಿನಾಥ್ ಎಂಬಾತ ಹಾವೇರಿಯ ಶಿಗ್ಗಾಂವಿ ಮೂಲದ ಇಶ್ರಾದ್ ಖಾನ್ಗೆ ಇಲ್ಲಸಲ್ಲದ ಆಮಿಷ ತೋರಿಸಿ 25 ಲಕ್ಷ ರು ಹಣವನ್ನು ಚೀಲದಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾನೆ. ಸಾಯಿನಾಥ್ ಮೂಲತಃ ಕಾರವಾರ ನಗರದ ನಿವಾಸಿ, ಅಲ್ಲಿಯೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದ. ಈಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜನರಿಗೆ ಪಂಗನಾಮ ಹಾಕುವ ಕೆಲಸ ಮಾಡುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಇಶ್ರಾದ್ ಖಾನ್ ರಸ್ತೆ ಬಳಿ ಹೋಟೆಲ್ ನಿರ್ಮಿಸಲು ಕಮರ್ಷಿಯಲ್ ಪ್ರಾಪರ್ಟಿ ಹುಡುಕಿದ್ರು. ಹೀಗೆ ಪರಿಚಯವಾದವನೇ ಸಾಯಿನಾಥ್ ಕಾರವಾರ ಅಂಕೋಲಾ ರಸ್ತೆ ಪಕ್ಕ ಯಾರದೋ ಜಾಗ ತೋರಿಸಿದ್ದಾನೆ. ಕಮರ್ಷಿಯಲ್ ಪ್ರಾಪರ್ಟಿ ಕೊಡಿಸುವುದಾಗಿ ಬಣ್ಣದ ಮಾತು ಹೇಳಿ ಸಾಯಿನಾಥ್ ನಂಬಿಸಿದ್ದಾನೆ. ಬಳಿಕ ನಿಮ್ಮ ಅಕೌಂಟ್ ಮೂಲಕ ಬೇಡ, ನನ್ನ ಅಕೌಂಟ್ಗೆ ಹಾಕಿಸಿ ಆರ್ಟಿಸಿ ಮಾಡುತ್ತೇನೆ ಎಂದು 25 ಲಕ್ಷ ರು ತೆಗೆದುಕೊಂಡು ಹೋಗಿದ್ದಾನೆ. ಸಾಯಿನಾಥ್ಗೆ ಹಣ ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದು, ಇದೀಗ ಹಣನೂ ಇಲ್ಲ ಜಾಗನೂ ಇಲ್ಲದೆ ಇಶ್ರಾದ್ ಖಾನ್ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಯಿನಾಥ್ಗೆ ಕೇಳಿದ್ರೆ ಹಣ ಕೊಡಲ್ಲ, ಯಾವಾಗ ಕೊಟ್ಟಿದೀಯಾ, ಪೊಲೀಸ್ ಕಂಪ್ಲೇಂಟ್ ಮಾಡೋದಾದ್ರೆ ಮಾಡು ಎಂದು ಆವಾಜ್ ಹಾಕ್ತಾನಂತೆ. ಇಶ್ರಾದ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ವಂಚಕನೊಬ್ಬ ಕಾರವಾರ ಅಂಕೋಲಾ ರಸ್ತೆಯ ಪಕ್ಕದಲ್ಲಿ ಉದ್ಯಮಿಯೊಬ್ಬರಿಗೆ ಜಾಗ ತೋರಿಸಿ ಸುಮಾರು 25 ಲಕ್ಷ ರು ಪಂಗನಾಮ ಹಾಕಿರುವುದು ಬೆಳಕಿಗೆ ಬಂದಿದೆ. ಕಾರವಾರ ಮೂಲದ ಸಾಯಿನಾಥ್ ಎಂಬಾತ ಹಾವೇರಿಯ ಶಿಗ್ಗಾಂವಿ ಮೂಲದ ಇಶ್ರಾದ್ ಖಾನ್ಗೆ ಇಲ್ಲಸಲ್ಲದ ಆಮಿಷ ತೋರಿಸಿ 25 ಲಕ್ಷ ರು ಹಣವನ್ನು ಚೀಲದಲ್ಲಿ ತುಂಬಿಕೊಂಡು ಪರಾರಿಯಾಗಿದ್ದಾನೆ. ಸಾಯಿನಾಥ್ ಮೂಲತಃ ಕಾರವಾರ ನಗರದ ನಿವಾಸಿ, ಅಲ್ಲಿಯೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದ. ಈಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜನರಿಗೆ ಪಂಗನಾಮ ಹಾಕುವ ಕೆಲಸ ಮಾಡುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಇಶ್ರಾದ್ ಖಾನ್ ರಸ್ತೆ ಬಳಿ ಹೋಟೆಲ್ ನಿರ್ಮಿಸಲು ಕಮರ್ಷಿಯಲ್ ಪ್ರಾಪರ್ಟಿ ಹುಡುಕಿದ್ರು. ಹೀಗೆ ಪರಿಚಯವಾದವನೇ ಸಾಯಿನಾಥ್ ಕಾರವಾರ ಅಂಕೋಲಾ ರಸ್ತೆ ಪಕ್ಕ ಯಾರದೋ ಜಾಗ ತೋರಿಸಿದ್ದಾನೆ. ಕಮರ್ಷಿಯಲ್ ಪ್ರಾಪರ್ಟಿ ಕೊಡಿಸುವುದಾಗಿ ಬಣ್ಣದ ಮಾತು ಹೇಳಿ ಸಾಯಿನಾಥ್ ನಂಬಿಸಿದ್ದಾನೆ. ಬಳಿಕ ನಿಮ್ಮ ಅಕೌಂಟ್ ಮೂಲಕ ಬೇಡ, ನನ್ನ ಅಕೌಂಟ್ಗೆ ಹಾಕಿಸಿ ಆರ್ಟಿಸಿ ಮಾಡುತ್ತೇನೆ ಎಂದು 25 ಲಕ್ಷ ರು ತೆಗೆದುಕೊಂಡು ಹೋಗಿದ್ದಾನೆ. ಸಾಯಿನಾಥ್ಗೆ ಹಣ ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದು, ಇದೀಗ ಹಣನೂ ಇಲ್ಲ ಜಾಗನೂ ಇಲ್ಲದೆ ಇಶ್ರಾದ್ ಖಾನ್ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಯಿನಾಥ್ಗೆ ಕೇಳಿದ್ರೆ ಹಣ ಕೊಡಲ್ಲ, ಯಾವಾಗ ಕೊಟ್ಟಿದೀಯಾ, ಪೊಲೀಸ್ ಕಂಪ್ಲೇಂಟ್ ಮಾಡೋದಾದ್ರೆ ಮಾಡು ಎಂದು ಆವಾಜ್ ಹಾಕ್ತಾನಂತೆ. ಇಶ್ರಾದ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ.